ಪುನರ್ವಿವಾಹ ಪುನರ್ವಿವಾಹ. ನಿನ್ನ ಮದುವೆ ಆದ್ರೂ ನೋಡ್ಲಿ ಕರಿಯಪ್ಪ. ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರಲಿಲ್ಲ. ಕರಿತೀನಿ, ಖಂಡಿತ ಕರಿತೀನಿ. ಆದಿತ್ಯನ ತಾಯಿ ಆರತಿ, ಅವ್ರ ಅಜ್ಜಿ ಶೋಭಮ್ಮ, ನಿರೋಷನ್ ತಂದೆ ಚಿದಂಬರಂ, ಆಮೇಲೆ ಆದಿತ್ಯನ ತಂದೆ ಶಶಾಂಕ್. ಅದಿ ನಿಜನೇನೋ ಹೇಳೋ. ಹೌದು, ಬರ್ತಿದ್ದಾರೆ. ಅದೇ ಬೇಕಾದವ್ರನ್ನೆಲ್ಲ ಕರೆದಿದ್ಯಲ್ವಾ, ಅದೊಂದು ದೊಡ್ಡ ಕೆಲಸ, ಬೇಗ ಮುಗಿಸ್ಕೊಬಿಡು. ಹಾಂ, ಕರೆದಿದ್ದೀನಮ್ಮ. ಅಮ್ಮ, ಒಂದೇ ನಿಮಿಷ ಬಂದೆ. ಇಲ್ಲೇ ಮಾತಾಡೋ. ಹಲೋ 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 ಆದಿ. ಹಲೋ ಅಮ್ಮ, ನೆಟ್ವರ್ಕ್ ಸಿಗ್ತಿಲ್ಲ, ಒಂದೇ ನಿಮಿಷ ಬಂದೆ. ಹುಚ್ಚು ಹುಡುಗ. ಹಲೋ, ನಿನ್ನ ಮದುವೆಗೆ ಇಲ್ಲಿಂದ ಏನಾದರೂ ತರಬೇಕಾ ಹೇಳು, ಯಾವ ಸಂಕೋಚನೂ ಬೇಡ. ಅದಕ್ಕಾಗಿ ಸ್ಪೆಷಲ್ ಆಗಿ ಶಾಪಿಂಗ್ ಮಾಡ್ತಾ ಇದ್ದೀನಿ ನಾನು. ಏನಾದರೂ ಬೇಕಾ? ಇಲ್ಲ, ಏನು ಬೇಡ. ನಿನ್ನ ಮದುವೆಗೆ ನಾನು ಬರ್ತಾ ಇದ್ದೀನಿ ಅನ್ನೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಕಣ. ನಾನು ಆರ್ತಿ ಇಬ್ಬರು ಸೇರಿ ಆಶೀರ್ವಾದ ಮಾಡ್ತೀವಿ. ಹೇಗಿದ್ದಾಳೆ ಆರ್ತಿ? ಹಾಂ, ಚೆನ್ನಾಗಿದ್ದಾರೆ. ನಿನ್ನ ಮದುವೆ ಆದಮೇಲೆ ಇನ್ನೂ ಚೆನ್ನಾಗಿರ್ತಾಳೆ. ಅವಳಿಗೆ ಬಹಳ ಖುಷಿ ಆಗ್ತಾ ಇದೆ ಅಲ್ವಾ? ಹಾಂ, ಹೌದೌದು. ಸರಿ, ನಿನಗೇನು ಬೇಕು ಅಂತ ನೀನೇನು ಹೇಳ್ತಾ ಇಲ್ಲ. ನನಗೆ ತೋಚಿದ್ದನ್ನು ನಾನೇ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ನಿನಗಿಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬರಲಾ? ಆಯಿತು. ಹಲೋ ರಂಜಿತ್, ನಮ್ಮ ಮನೇಲಿ ಏನೋ ನಡೀತಾ ಇದೆ. ಮದುವೆ ನಡೀತಾ ಇರೋದು, ಅದು ಅದ್ಧೂರಿಯಾಗಿ ನಿಮ್ಗೆ ಹೇಗೆ ಬೇಕೋ ಹಾಗೆ. ಮದುವೆ ನಡೀತಾ ಇದೆ ನಿಜ, ಆದರೆ ನಮ್ಮ ಇಷ್ಟದಾಗಲ್ಲ. ಯಾರೋ ಅವರಿಷ್ಟಕ್ಕೆ ಅವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಈ ಮದುವೆನ ಉಪಯೋಗಿಸ್ಕೊಳ್ತಿದ್ದಾರೆ ಅಂತ ಅನ್ಸತ್ತೆ. ಯಾರೋ ಭೈರವಿ. ಸುಮ್ಮನೆ ಹೊರಗ್ನವ್ರನ್ನ ಬೈಕೋಬೇಡಿ. ನಿಮ್ಮನೇಲಿರೋ ಕಳ್ಬೇಕಗಳನ್ನ ಫಸ್ಟ್ ಗುರುತಿಸಿ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ನಾನೇನು ಹೇಳ್ತಿಲ್ಲ, ನಾನೇ ಸುದ್ದಿ ಕೇಳ್ತಾ ಇದ್ದೀನಿ. ನಡೀತಾ ಇರೋದ್ರ ಹಿಂದೆ ಅವರೇ ಇರೋದು. ಏನು ನಡೀತಾ ಇರೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ನೀವೇನು ಹೇಳ್ತಿದ್ದೀರಾ ಹೇಳಿ? ಭೈರವಿ ಆಗಾಗ ನಮ್ಮ ಮನೆಗೆ ಫೋನ್ ಮಾಡ್ತಿರ್ತಾಳೆ ಅಂತ ಅನಿಸ್ತಾ ಇದೆ ನನಗೆ. ಅವಳು ಯಾಕೆ ನಮ್ಮ ಮನೆಗೆ ಫೋನ್ ಮಾಡಬೇಕು? ಅವಳು ಫೋನ್ ಮಾಡಿದ ಮೇಲೆ ನಿರೋಷನ್ ಮಾತಿನ ದಾಟಿನೇ ಬದಲಾಗತ್ತೆ. ಏನೋ ಒಂದು ಘಟನೆ ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಅದನ್ನು ಹೇಳೋಕ್ಕೆ ಫೋನ್ ಮಾಡಿದೆ ನಾನು. ಶೋಭಮ್ಮ, ನಾನು ಹೇಳ್ತಿರೋದೇ ಬೇರೆ. ಆದಿ ನಿರೋಷ ಮದುವೆಗೆ ನಿಮ್ಮ ಮಗ ಬರ್ತಿದ್ದಾನೆ. ಶಶಾಂಕ? ಹೌದು, ನಿಮ್ಮ ಮಗ ಸೊಸೆ ಇಬ್ಬರು ನಿಂತ್ಕೊಂಡು ಅವ್ರ ಸೊಸೆನ ಬರ್ಮಾಡ್ಕೋತಾ ಇದ್ದಾರೆ. ಸಾಧ್ಯನೇ ಇಲ್ಲ. ಅವನು ಬಂದರೂ ನಾನು ಸೇರಿಸಲ್ಲ ಅವನಿಗೆ. ನಾನೇ ಕೇಳಿದ್ದೀನಿ, ಆದಿ ನಿರೋಷನ ಹೇಳಿದ್ದಾರೆ. ಅತ್ತೆನೇ ಫೋನ್ ಮಾಡಿ ಶಶಾಂಕ್ ಅವ್ರನ್ನ ಕರೆದಿದ್ದಾರೆ. ಇಲ್ಲ, ಇದು ಹಸಿ ಸುಳ್ಳು. ಆರ್ತಿ ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಶೋಭಮ್ಮ, ಹಾಗಾದ್ರೆ ಆದಿ ನಿರೋಷ ಯಾಕೆ ಸುಳ್ಳು ಹೇಳಬೇಕು? ಇವರೆಲ್ಲರೂ ಸೇರಿಕೊಂಡು ಏನೋ ನಡೆಸ್ತಾ ಇದ್ದಾರೆ. ನಮ್ಮ ಮೂಗಿನ ಕೆಳಗೆ ನಮಗೆ ಗೊತ್ತಾಗ್ದಾಗೆ ಏನೋ ವಿಚಾರಗಳು ನಡೀತಾ ಇದೆ. ಆದರೆ ಆದಿ ಇದರಲ್ಲಿ ಸೇರ್ಕೊಂಡಿದ್ದಾನೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಹಾಗಂತೀರಾ? ಹಾಗಾದ್ರೆ ನಾ ಹೇಳೋದನ್ನ ಕೇಳಿ, ಎಲ್ಲ ಸಾಲ್ವ್ ಆಗುತ್ತೆ. ಅದಕ್ಕೆ ಅಲ್ವೇನಪ್ಪ ನಾನು ಫೋನ್ ಮಾಡಿದ್ದು. ಹೇಳು, ಏನು ಮಾಡಬೇಕು ಅಂತ. ಸರಿನಪ್ಪ.
ಅದಿ ನಡೆಯೋ ಟೈಮ್ ಆಯ್ತು ನಡೆಯೋ. ಅದೇ ಪ್ಲೀಸ್ ಕಣ, ಹೇಗೋ ಹೊರಗಡೆ ಹೊರಟಿದ್ದೀರಾ? ನಾನೊಂದು ಕೆಲಸ ಆಗಬೇಕಿತ್ತು. ನೋಡಿ ಅಜ್ಜಿ, ಅಪರೂಪಕ್ಕೆ ನಾನು ಅದೇ ಹೊರಗಡೆ ಹೋಗ್ತಾ ಇದೀವಿ, ಇನ್ನೊಂದು ಕೆಲಸ ಹಚ್ಬೇಡಿ ಹಿಂಗು ನಡೆಯೋ. ಅದು ಹೇಗೆ ಮಾತಾಡ್ತಾಳೆ ನೋಡು. ಸರಿ, ನೀವೇ ಹೋಗ್ಬಿಟ್ಟು ಬನ್ನಿ. ನೀನು ಹೇಳು ಶೋಭಾ, ಅದೇನು ಅಂತ. ಅದು ನನ್ನ ಫ್ರೆಂಡ್ ಇದ್ದಾರೆ, ತುಂಬ ಕ್ಲೋಸ್ ಫ್ರೆಂಡು ಕಣೋ, ಅನಂತು ಅಂತ. ಅವರಿಗೆ ನಿನ್ನ ಮದುವೆ ಬಗ್ಗೆನೂ ಹೇಳಿದ್ದೀನಿ ಕಣೋ, ನಿನ್ನ ವಿಷಯ ಚೆನ್ನಾಗಿ ಗೊತ್ತು. ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಿತ್ತು ಕಣೋ. ಅಲ್ಲ ಅಜ್ಜಿ, ಒಂದ್ಸಲ ಹೇಳಿದ್ಮೇಲೆ ಇನ್ನೊಂದ್ಸಲ ಕರೆಯುವಂಥದ್ದು ಏನಿದೆ? ಇನ್ವಿಟೇಷನ್ ಕಾರ್ಡ್ ಕೊಡೋದು ಬೇಡವೇನ ಅವರಿಗೆ? ವಾಟ್ಸಪ್ಪಲ್ಲಿ ಒಂದು ಪಿಕ್ಚರ್ ಕಳ್ಸಿದ್ರೆ ಆಯ್ತು ಬಿಡಿ, ನಡೆಯೋ. ನೋಡಮ್ಮ, ನಾವು ಹಳೆ ಕಾಲದವರು, ಈ ವಾಟ್ಸಪ್ ಗೀಸಪ್ ಎಲ್ಲ ನಮ್ಗೆ ಗೊತ್ತಿಲ್ಲ. ಮದುವೆ ಅಂದಮೇಲೆ ಇನ್ವಿಟೇಷನ್ ತೊಗೊಂಡು ಹೋಗಿ ಅವ್ರ ಹೆಸರು ಬರೆದು ಅವ್ರ ಮನೇಲಿ ಕೊಡೋದು ಒಂದು ಪದ್ಧತಿ, ಗೊತ್ತಾಯ್ತಾ? ಸರಿ ಶೋಭಾ, ಅವ್ರ ಅಡ್ರೆಸ್ ಹೇಳು. ತುಂಬ ಹತ್ರ ಕಣೋ, ಯಶವಂತಪುರ ಇದೆಯಲ್ಲ, ಅಲ್ಲಿಂದ ಮುಂದೆ ಹೋದರೆ ಗೋಕುಲ ಅಂತ ಸಿಗುತ್ತೆ. ಅಲ್ಲಿ 4th ಮೇನ್ 3rd ಕ್ರಾಸ್ 8ನೇ ಮನೆ. ಅವನು 2nd ಫ್ಲೋರಲ್ಲಿ ಒಂದು ಚಿಕ್ಕ ರೂಮಲ್ಲಿ ಇರ್ತಾನಂತೆ. ಪ್ಲೀಸ್ ಹೋಗಿ ಕೊಟ್ಬಾರೋ. ಏನು ಯಶವಂತಪುರನ? ಅದೇನು ಇಲ್ಲೇ ಇದೆ ಅನ್ಕೊಂಡಿದ್ದೀರಾ? ನಾವಿಬ್ರು ಹೋಗ್ತಿರೋದು ಗಾಂಧಿ ಬಜಾರ್ಗೆ. ಗಾಂಧಿ ಬಜಾರ್ನ ಯಶವಂತಪುರ 20 ಕಿಲೋಮೀಟರ್ ಆಗುತ್ತೆ. ಅದೆಲ್ಲ ಆಗಲ್ಲ ಅಜ್ಜಿ, ಸಾರಿ. ನಡೆಯೋ, ಅದು ಟೈಮ್ ಆಯ್ತು. ಹೇಳು ಅವಳಿಗೆ, ಅವ್ನು ನನ್ನ ತುಂಬ ಕ್ಲೋಸ್ ಫ್ರೆಂಡು, ಗೊತ್ತಾ? ಪ್ಲೀಸ್ ಕಣೋ ಅದಿ, ನಾನು ಯಾವತ್ತಾದ್ರೂ ಏನಾದರೂ ಕೆಲಸ ಹೇಳಿದ್ದೀನಿ ನಿನಗೆ, ಇದೊಂದು ಮಾಡ್ಕೊಡೋ ಪುಟ್ಟ. ಸರಿ ಶೋಭಾ, ಕೊಟ್ಬಿಟ್ಟು ಬರ್ತೀನಿ ಬಿಡು. ಹಾಗಾದ್ರೆ ಗಾಂಧಿ ಬಜಾರು ತಾಯಿ ಹೋಗೋಣ, ಆಮೇಲೆ ಯಶವಂತಪುರ್ಗೆ ಹೋಗೋಣ. ಒಂದು ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡೋದೇ ಕಷ್ಟ. ಇದು 3 ಜನ. ಏನಂದೆ? 3 ಜನನ? ಹೌದು, ನೀನು, ಶೋಭಾ, ನಮ್ಮಮ್ಮ. ತಲೆ ತಿನ್ಬೇಡ ಅತ್ತ. ಒಂದು ನಿಮಿಷ, ಫಸ್ಟು ಯಶವಂತಪುರ್ಗೆ ಹೋಗೋಣ, ಇನ್ವಿಟೇಷನ್ ಡ್ರಾಪ್ ಮಾಡ್ಬಿಡ್ತಾನೆ ಮಾಡೋಣ, ಆಮೇಲೆ ಗಾಂಧಿ ಬಜಾರ್ಗೆ ಹೋಗೋಣ. ಸಾಯಂಕಾಲವರೆಗೂ ಫ್ರೀಯಾಗಿ ಅಡಾಡ್ಕೊಂಡು ಬರ್ಬೋದು. ನೋಡಿದ್ಯಾ, ಕೊನೆಗೂ ಅವರೇ ಗೆದ್ರು ನೋಡು. ಸಂಜೆವರೆಗೂ ಗಾಂಧಿ ಬಜಾರು ಅಂತ ಹೇಳಿದ್ಯಾ, ಅದಕ್ಕೆ ಬರ್ತಿದ್ದೀನಿ ಅಷ್ಟೇ. ನನ್ನ ಕಂದ, ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಫೋನ್ ಮಾಡಿ ಅವನಿಗೆ ಹೇಳ್ತೀನಿ. ಹ್ಯಾವ್ ಎ ನೈಸ್ ಟೈಮ್. ಓಕೆ ಓಕೆ ಶೋಭಾ, ಬಾಯ್. ಶೋಭಾ ಯಾವ ಅಡ್ರೆಸ್ ಕೊಟ್ಲಪ್ಪ ಗೊತ್ತಾಗ್ತಾನೆ ಇಲ್ಲ. ಈ ನಿರೋಷ ಬೇರೆ ಇವಾಗ್ಲೇ ಗಾಂಧಿ ಬಸ್ ಹತ್ರ ಇಳ್ಕೋಬೇಕಾ? ಇದೆಲ್ಲ ನಿಂದೆ ಕಾರ್ಬಾರ ಅನ್ಕೊಂಡೆ. ಶೋಭಾ ಅಷ್ಟೊಂದು ಬಿಲ್ಡಪ್ ಕೊಟ್ಟಾಗ್ಲೇ. ಕೂಲ್ ಡೌನ್ ಅದಿ, ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತು, ಅದಕ್ಕೆ ಕರೆಸಿದೆ. ಬೇಕಾಗಿಲ್ಲ, ಮೋಸ ಮಾಡಿ ಕರ್ಸಿದಲ್ದೆ ನೀನ್ ಕೊಡೋ ಅಡ್ವೈಸ್ ಬೇರೆ ಕೇಳ್ಬೇಕಾ? ಏನು ಅಂತನಾದ್ರೂ ಕೇಳು ಅದಿ, ಪ್ಲೀಸ್. ಅದೇನು ಹೇಳು. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡ್ತೀನಿ. ಆ ಭೈರವಿ ಮಾತು ಕೇಳ್ಕೊಂಡು ಏನೇನೋ ಮಾಡ್ತಿದ್ದೆ ನೀನು. ನೀನು ಚೆನ್ನಾಗಿರ್ಲಿ ಅಂತ ಇಲ್ಲ ಕಣೋ ಅವ್ರಿಗೆ. ನೀನು ಒಳ್ಳೆದಿನ ಬಯಸ್ತಿಲ್ಲ, ಅವ್ರು ಅರ್ಥ ಮಾಡ್ಕೋ. ನಾನು ಯಾರ ಮಾತು ಕೇಳ್ತಿಲ್ಲ, ನನಗೂ ಸ್ವಂತ ಬುದ್ಧಿ ಅಂತ ಇದೆ. ಮತ್ತೆ ಯಾಕೆ ಶಶಾಂಕ್ ನಿಮ್ಮ ಮದುವೆ ಕರೆಸ್ತಾ ಇದೆಯಾ? ಯಾಕೆ ಕರಿಬಾರ್ದಾ? ನಿಮ್ಮ ತಾಯಿ ಇಷ್ಟಪಡ್ತಾರ ಇದನ್ನ? ಇಲ್ಲ ತಾನೆ? ಅವರು ನಿನ್ನ ಮದುವೆಗೆ ಬರೋದು ಬೇಡ ಆಗಿ. ನನ್ನ ಮದುವೆಗೆ ಯಾರು ಬರಬೇಕು ಯಾರು ಬರಬಾರ್ದು ಅಂತ ಡಿಸೈಡ್ ಮಾಡೋದಕ್ಕೆ ನೀನು ಯಾರು? ಅವರು ನನ್ನ ತಂದೆ, ಇದು ನನ್ನ ಮದುವೆ, ಅವ್ರಿಗೆ ಬಂದೇ ಬರ್ತಾರೆ. ತಾಯಿಗಿದ್ ಗೊತ್ತಾದ್ರೆ? ಗೊತ್ತಾಗ್ಲಿ, ನಾನೇ ಕರ್ದೆ. ನನಗೆ ನನ್ನ ತಂದೆ ಬೇಕು, ಕರ್ದೆ. ಏನಿವಾಗ ಅವ್ರ ಅಮ್ಮ, ನನ್ನ ಮತ್ತೆ ನನ್ನ ತಾಯಿ ಮದುವೆ ತಂದಿಡ್ದಿಕ್ಕೆ ಪ್ಲಾನಾ? ನಿನಗೆ ಏನ್ ಮಾಡ್ತೀನಿ ನೋಡು.
ಏನಂದೆ? ನಾನೇ ಕರ್ತಿದ್ದೀನಿ ಏನಿವಾಗ? ಅವನು ತಂದು ಕೊಟ್ಟಿರೋ ದುಡ್ಡನ್ನ ನಾನು ಮುಟ್ಟಲ್ಲ ಅಂತ ಹಿಂದಿರುಗಿಸಿದ್ದೀನಿ. ಅಂಥವ್ನ ನೀನು ಕರ್ತಿದ್ಯಾ? ಇಡೀ ಸಂಸಾರನ ಬಿಟ್ಟು ಬಂದಿದ್ದೀನಿ ಕಣೋ ನಾನು. ಇಡೀ ಸಂಸಾರನ ಬಿಟ್ಟು ಬಂದಿದ್ದೀನಿ ನಿನಗೋಸ್ಕರ. ಏನಂತೆ? ನಿನಗೆ ನಿನ್ನ ತಂದೆ ಹೆಚ್ಚು ಅಲ್ವಾ? ನನಗೂ ಅಷ್ಟೇ. ನಾನು ಹೆತ್ತ ಮಗನೇ ಹೆಚ್ಚು. ಆರ್ಯನು ಅವನು ಮದುವೆ ಆಗ್ತಾ ಇದ್ದಾನೆ. ಆದರೂ ನನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನನಗಿರೋನೊಬ್ಬನೇ ಮಗ ಅಂತ ನಿನ್ನ ಜೊತೆಲಿದ್ದೀನಿ. ಇದ್ದಿದ್ದಕ್ಕೆ ಒಳ್ಳೆ ಕಾಣಿಕೆನೆ ಕೊಟ್ಟಿದ್ಯಾ ಕಣೋ ನೀನು. ಒಳ್ಳೆ ಕಾಣಿಕೆನೆ ಕೊಟ್ಟಿದ್ಯಾ. ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಹೋಗ್ಬೇಡ ಅಮ್ಮ. ಅಮ್ಮ ನಾನು ಏನಮ್ಮ ತಪ್ಪು ಮಾಡಿದೆ? ನಾನು ನಮ್ಮ ಅಪ್ಪನ ಕರ್ತಿದ್ದ ತಪ್ಪ? ಪ್ಲೀಸ್, ನಾನು ಹೊಂಟಿಯಾಗಿರ್ಬೇಕು. ದಯವಿಟ್ಟು ಇಲ್ಲಿಂದ ಹೊರಟೋಗು. ಅದೇ ಹೊರಡು ಅಂತ ಅಂದೆ. ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ನೀನು ನನಗೆ ಏನೇನು ಮಾಡಿದ್ಯೋ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಅದೇ ಹೇಳ್ಬೇಡಿ ಪ್ಲೀಸ್. ಯಾವುದೇ ಕಾರಣಕ್ಕೂ ಶಶಾಂಕ್ ಆದಿ ಮದುವೆಗೆ ಬರಲ್ಲ. ಇದು ನನ್ನ ಪ್ರಾಮಿಸ್. ಆಂಟಿ, ನಿಜವಾಗ್ಲೂ ಆ ಲಾಯರು ಕೇಸ್ ಗೆಲ್ಲೋ ಥರ ಇದ್ದಾರಾ ನೋಡಿ. ಸುಮ್ಮನೆ ನಿರುಷ, ಅವ್ರು ಬೇಕಾದಷ್ಟು ಕೇಸ್ಗಳನ್ನ ಗೆದ್ದಿದ್ದಾರೆ. ನಾನು ಗೆಲ್ಲೇಬೇಕು. ಹಠ ಯಾಕೆ ಸರ್? ಅವರು ಕೂಡ ತಮ್ಮ ಲಾಯರ್ನ ಇಟ್ಕೋತಿದ್ದಾರೆ. ಕೇಸ್ ಹಾಕ್ತಾರೆ. ಹೆಜ್ಜೆ ಮುಂದಿಟ್ಟಾಗಿದೆ, ಹಿಂದೆ ಸರಿಯೋ ಮಾತೇ ಇಲ್ಲ. ಮಾತಾಡ್ದ ಹಾಗೆ ಆಗಲಿ. ಕೇಸ್ ಹಾಕಿ ಆರೋಪಗಳನ್ನ ರುಜುವಾತ್ ಮಾಡಲಿ. ನಾನು ಮಾತ್ರ ಡಿವೋರ್ಸ್ ಕೊಡಲ್ಲ. ನಾನು ಬಿಡಲ್ಲ. ನೋಡೋಣ ಇಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಅಂತ. ನಾವು ಆರೋಪಗಳನ್ನ ಬೇಸ್ಲೆಸ್ಸಾಗಿ ಮಾಡಿದ್ವಿ. ಅವರದನ್ನ ಓವರ್ಲುಕ್ ಮಾಡ್ತಾರೆ ಅನ್ಕೊಂಡಿದ್ವಿ. ನಾವು ಈಗ ಅದನ್ನೇ ಸಮರ್ಥಿಸ್ಕೊಳ್ಳೋಣ. ಏನೇ ಸಮರ್ಥಿಸ್ಕೊಂಡ್ರು ತಪ್ಪು ಮಾಡದೇ ಇರೋ ನನಗೆ ಅದನ್ನೇ ಎದುರಿಸೋ ಶಕ್ತಿ ಇದೆ. ಆಂಟಿ, ಯಾಕೆ ಆಂಟಿ ಸುಮ್ಮನೆ ರಗಳೆ? ಇದರಿಂದ ನಿಮ್ಮ ಸಂಸಾರ ಸರಿ ಹೋಗುತ್ತಾ? ನನಗದು ಬೇಡವೂ ಬೇಡ. ಮತ್ತೆ ಯಾಕೆ ಈ ಕೇಸು ಗೀಸು ಈ ಬಂಧನ ಮೊದಲು ಬಿಡಿಸ್ಕೊಳ್ಳಿ. ನಿನಗಿದು ಗೊತ್ತಾಗಲ್ಲ ನಿರುಷ. ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬಂದಿದೆ. ಇದನ್ನು ನಾನು ಸುಮ್ಮನೆ ಬಿಡಲ್ಲ. ನೀವು ಕೇಸ್ ಫೈಲ್ ಮಾಡಿ ಅಷ್ಟೇ. ನೀವು ಫೈಟ್ ಮಾಡಿ ಅಷ್ಟೇ. ತಗೋ, ಇವತ್ತು ಕೌನ್ಸಿಲಿಂಗ್ ಅಲ್ವಾ? ದೇವ್ರ ದಯದಿಂದ ಸೂರ್ಯ ಮನಸ್ಸು ಬದಲಾಯಿಸಿ ಫೈನಲ್ ಡಿವೋರ್ಸ್ಗೆ ಸೈನ್ ಹಾಕ್ತಾ ಇರಲಿ ಅಂತ ಬೇಡ್ಕೊಂಡಿದ್ದೀನಿ. ದೇವ್ರ ಮೇಲೆ ಭಾರ ಹಾಕೋಣ. ಇದು ಯಾವುದ್ರ ಮೇಲೂ ನನಗೆ ನಂಬಿಕೆ ಇಲ್ಲ. ಬೇಡವೇ ಬೇಡ ಅನಿಸುತ್ತೆ. ಅದ್ರ ಮೇಲೆ ದೇವ್ರಿಚ್ಛೆ. ಏನಾಗಬೇಕೋ ಅದಾಗತ್ತೆ. ಬರ್ತೀನಿ. ಸೂರ್ಯ ಅವ್ರು ಎದುರು ಕಂಡ್ರೆ ಮಾತಾಡ್ಸೆ. ಮಾತಾಡ್ತೀನಿ. ಹಾಗಂತ ಏನೇನೋ ಮಾತಾಡಬೇಡ. ಆಗೋ ಒಳ್ಳೇದಕ್ಕೆ ಕಲ್ಲು ಹಾಕ್ಕೊಳ್ಳೋದು ಬೇಡ. ಏನು ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಿ ನೀವು? ಸೂರ್ಯವರೇ ಚೆನ್ನಾಗಿದ್ದೀರಾ? ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ನಡ್ತಿದೆ ಅಂತೆಲ್ಲ ಕೇಳ್ತೀನಿ ಅಂತನಾ? ನಾನು ಅವ್ರಿಗೊಂದು ವಿಷಯ ಸ್ಪಷ್ಟ ಮಾಡಬೇಕು. ಆದಿತ್ಯನ ಮದುವೆಗೆ ಶಶಾಂಕನ್ನ ನಾನು ಕರೆದಿಲ್ಲ ಅಂತ. ಅವರಿಗೆ ತಪ್ಪು ತಿಳುವಳಿಕೆ ಆಗಿದೆಮ್ಮ. ಅದನ್ನು ನಾನು ಹೋಗ್ಲಾಡಿಸ್ಬೇಕು. ಇನ್ಯಾವುದೋ ಕನ್ಸರ್ನಿಂದ ಅಲ್ಲ. ಅವ್ರ ಮನಸ್ಸಲ್ಲಿರೋ ತಪ್ಪು ತಿಳುವಳಿಕೆ ಸರಿಯಾಗಬೇಕು ಅಷ್ಟೇ. ಅದಕ್ಕೆ ಹೋಗ್ತಾ ಇದ್ದೀನಿ. ಸರಿ, ಅಷ್ಟೇನಾದರೂ ಮಾತಾಡು. ಸ್ವಲ್ಪ ನಗ್ನಾಗ್ತಾ ಇದೆ. ಏನು ಮಾತಾಡ್ತೀರಮ್ಮ? ನಾನು ನಗ್ನಗ್ತಾ ಇದ್ರೆ ಸೂರ್ಯ ಅವ್ರು ತಪ್ಪು ತಿಳ್ಕೊಳಲ್ವಾ? ಡಿವೋರ್ಸ್ ಆಗ್ತಿರೋದು ನನಗೆ ಖುಷಿಯಾಗಿದೆ ಅಂತ ಅಂದ್ಕೊಳಲ್ವಾ? ಓ ಹೌದು ಅಲ್ವಾ? ನಿಮಗೆ ಯಾಕೆ ಇಷ್ಟೊಂದು ಕನ್ಫ್ಯೂಷನ್? ನಾನಾಗೇ ಇರ್ತೀನಿ ಅಮ್ಮ. ನೀನು ತುಂಬ ಒಳ್ಳೆಯವಳು ಕಣೆ. ನೀನು ನೀನಾಗೇ ಇರು. ಯಾವುದೋ ಕೆಟ್ಟ ಗಾಳಿ ಸೋಕಿದೆ ನಿನಗೆ, ಅದಕ್ಕೆ ಹೀಗೆಲ್ಲ ಆಡ್ತಾ ಇದೆಯಾ. ಈ ಕೌನ್ಸಿಲಿಂಗ್ ಕಳೆದ ಮೇಲೆ ಎಲ್ಲ ಒಳ್ಳೇದಾದರೆ ಸಾಕು. ನಾನು ಆ ದೇವ್ರ ಹತ್ರ ಬೇಡ್ಕೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ನೋಡೋಣ.
ನೀವು ನಂಬಿರೋ ದೇವರಿದ್ದಾನೆ, ನಾನು ನಂಬಿರೋ ನನ್ನ ವಿಚಾರಗಳಿವೆ, ಅವ್ರು ನಂಬಿರೋ ಅಭಿಪ್ರಾಯಗಳಿದೆ. ಯಾವ್ದು ಗೆಲ್ಲುತ್ತೋ ನೋಡೋಣ. ಆಯ್ತಾಯ್ತು, ಮಾತಾಡುವಾಗ ಹುಷಾರು, ಗೊತ್ತಾಯ್ತಾ? ಹೇಳಿದ್ನಲ್ಲ, ಎಷ್ಟು ಸಾರಿ ಹೇಳ್ತೀರಾ? ಬರ್ತೀನಿ. ರಂಜಿತ್ ಮಾವ, ಮರೆಯೋದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ, ಆ ಇನ್ವಿಟೇಷನ್ ಪ್ರಿಂಟರ್ಗೆ ರಿಮೈಂಡ್ ಮಾಡಿ ಇನ್ವಿಟೇಷನ್ ರೆಡಿ ಆಗಬೇಕು ಅಂತ ಹೇಳಿ. ಯಾರಿಗೆ ಪೋಸ್ಟ್ ಮಾಡಬೇಕು, ಯಾರಿಗೆ ಪರ್ಸ್ನಲಾಗಿ ಹೋಗಿ ಕರಿಬೇಕು. ಒಂದು ನಿಮಿಷ ಮಾವ, ನಾನು ಹೇಳಿ ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ. ಯಾರಿಗೆ ಪರ್ಸ್ನಲಾಗಿ ಹೋಗಿ ಕರಿಬೇಕು, ಯಾರಿಗೆ ಪೋಸ್ಟ್ ಮಾಡಬೇಕು ಅಂತ ಸಪ್ರೇಟ್ ಮಾಡಿ. ಮಾವ ಒಂದು ನಿಮಿಷ ನಾನು ಮಾತಾಡೋಕ್ಕೆ ಅವಕಾಶ ಕೊಡಿ ಪ್ಲೀಸ್. ಯಾವುದ್ರ ಬಗ್ಗೆ? ಮದುವೆಗೆ ಸಂಬಂಧಪಟ್ಟಿದ್ದ? ಅಲ್ಲ. ಹಾಗಾದರೆ ಬೇಡ, ಮಾತಾಡೋ ಏನೂ ಪ್ರಯೋಜನ ಇಲ್ಲ. ನಾನೀಗ ಕೋರ್ಟ್ಗೆ ಕೌನ್ಸಿಲಿಂಗಿಗೆ ಹೊರಟಿದ್ದೀನಿ. ಮತ್ತೆ ನಮ್ಮಿಬ್ಬರ ನಡುವೆ ಒಪ್ಪಂದ ಸಾಧ್ಯ ಇದೆ ಅಂತ ಯೋಚನೆ ಮಾಡೋದಕ್ಕೆ ಕರೆದಿದ್ದಾರೆ. ಯಾರು ಹೇಳಿದ್ರು ನನ್ನ ನಿರ್ಧಾರನ ಬದಲಾಯಿಸಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಮಾತು ಕೇಳಿ. ಈಗ ನನ್ನ ಮಾತು ಕೇಳದೆ ಹೋದರೆ ಮುಂದೆ ರಿಪೀಟ್ ಮಾಡಬೇಕಾಗುತ್ತೆ ನೀವು. ನಾನೆಷ್ಟು ಗಟ್ಟಿಯಾಗಿದ್ದೀನಿ ಅಂದರೆ ಯಾರೂ ನನ್ನನ್ನು ಅಲುಗಾಡ್ಸೋದಕ್ಕಾಗಲ್ಲ. ನೀವು ಮಾತಾಡಬೇಕು ಅಂತಿರೋದು ಅವ್ರ ಬಗ್ಗೆ ತಾನೇ. ನೋಡಿದ್ರಾ, ಅವರು ಅನ್ನೋದ್ರಲ್ಲಿ ಪ್ಲೀಸ್ ಮಾತು ಬೇಡ. ಆ್ಯಕ್ಚುಲಿ ಶಶಾಂಕ್ ಅದು ಯಾರೇ ಆಗಿರಲಿ, ಅವ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಆಗಲಿ ಮಾತಾಡೋ ಶಕ್ತಿ ಆಗಲಿ ನನಗಿಲ್ಲ. ಬರಲಾ? ಹೇಳಿ ಮಿಸ್ಟರ್ ಸೂರ್ಯ ರಾಜಶೇಖರ್, ನಿಮ್ಮ ಪತ್ನಿಯಿಂದ ದೂರವಾಗುವ ಯೋಚನೆ ನಿಮ್ಗೆ ಈಗಲೂ ಇದೆಯಾ? ಇಲ್ಲ, ಡಿವೋರ್ಸ್ನ ತಗೋಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಈ ನಿರ್ಧಾರಕ್ಕೆ ಕಾರಣ? ಸಂಬಂಧಗಳನ್ನ ಮುರ್ಕೊಳ್ಳೋದು ಸುಲಭ, ಅದನ್ನು ಜೋಡಿಸೋದು ತುಂಬ ಕಷ್ಟ ಅಂತ ಅರ್ಥ ಆಗಿದೆ. ಹಾಗಾದರೆ ಹೊಂದ್ಕೊಂಡಿರೋ ಮನಸ್ಸು ಮಾಡಿದ್ದೀರಾ? ಇಲ್ಲ, ಹೊಂದಿಕೆ ಸಾಧ್ಯನೇ ಇಲ್ಲ. ಪ್ರಯತ್ನಿಸ್ಬೋದಲ್ವಾ? ಇಷ್ಟು ವರ್ಷ ಮಾಡಿದ್ದು ಅದೇ, ಅದರಿಂದ ಯಾರಿಗೂ ನೆಮ್ಮದಿ ಇಲ್ಲ. ಈಗ ಡಿವೋರ್ಸ್ ತಗೊಳ್ಳೋ ವಿಚಾರದಲ್ಲಿ ನಿಮ್ಮ ಪತ್ನಿ ನಿರ್ಧಾರ ಬದಲಾದರೆ? ನಾನು ಹಿಂದೆ ಸರಿಯಲ್ಲ. ಮತ್ತೊಂದು ಅವಕಾಶ ಕೊಡ್ಬೋದಲ್ವಾ? ಇಷ್ಟು ದಿನ ಇಲ್ದಿರೋ ಹೊಂದಾಣಿಕೆ ಈಗ ಸಾಧ್ಯನಾ? ಖಂಡಿತ ಈ ಸರಿ ಹೊಂದ್ಕೋತೀವಿ ಅನ್ನೋ ನಂಬಿಕೆ ನನಗಿದೆ. ಹೇಗೆ? ಬೇರೆ ಆಗಿರೋ ಈ ದಿನಗಳಲ್ಲಿ ಒಬ್ರನ್ನೊಬ್ರು ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ. ಈಗ ಅದು ಅರ್ಥ ಆಗಿದೆ. ಸಾಧ್ಯನೇ ಇಲ್ಲ. ಮತ್ತೆ ಒಟ್ಟಿಗೆ ಇದ್ರೆ ತೇಪೆ ಬದುಕು. ಒಡೆದ ಮನಸ್ಸು ಮತ್ತೆ ಒಂದಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ರೆಪೆಂಡ್ ಮಾಡ್ಕೊಳ್ಳೋ ಹಾಗಾಗ್ಬೋದು. ಸಂಬಂಧ ಮುರಿದ ಮೇಲೆ ಬೆಸೆಯೋದು ಭಾಳ ಕಷ್ಟ. ಈಗ ಉಳಿದಿರೋದು ಕಾಗದದ ಮೇಲಿನ ಸಪ್ರೇಷನ್. ನಮ್ಮ ಸಂಬಂಧ ಆಗಲೇ ಮುರಿದಾಗಿದೆ. ಇದೇ ನಿಮ್ಮ ಕಡೆ ನಿರ್ಧಾರನ? ಕಡೆ ನಿರ್ಧಾರ ಅವ್ರದ್ದೇ. ಇಷ್ಟು ಮೇಲೆ ಅವ್ರಿಗೆ ಏನು ಅನಿಸುತ್ತೋ ಅದಕ್ಕೆ ನಾನು ಗೌರವ ಕೊಡ್ತೀನಿ. ಆಫ್ಕೋರ್ಸ್ ನೀವಿಬ್ಬರು ಬೇರೆ ಆಗಬೇಕು ಅಂತ ಒಪ್ಪಿ ಸೈನ್ ಹಾಕಿದ್ದೀರಾ. ಈಗ ಅದನ್ನು ಹಿಂದೆ ತಗೋಬೇಕು ಅಂದರೆ ನೀವಿಬ್ಬರು ಒಪ್ಪಿಗೆ ಇರಲೇಬೇಕು. ಆ ನಂಬಿಕೆ ನನಗಿದೆ. ಸಂತೋಷ. ನಾವು ಯಾವಾಗಲೂ ಗಂಡ ಹೆಂಡ್ತಿನ ಸೇರಿಸೋ ಪ್ರಯತ್ನನೇ ಮಾಡೋದು. ನಿಮ್ಮದು ಪ್ರಯತ್ನ ಮಾತ್ರ. ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೂ ಅದಕ್ಕೆ ಒಪ್ಪಿದ್ರೆ ಯಾವ ಉಪಯೋಗನೂ ಇಲ್ಲ. ನಾವು ಪ್ರಯತ್ನಿಸಿದ್ರು ಅಂಶವರ್ ಮತ್ತೆ ಇಲ್ಲಿಗೆ ಬರ್ತೀವಿ, ತಿಂಗಳಿಗೋ ವರ್ಷಕ್ಕೋ. ಆಲ್ ರೈಟ್, ಮಿಸ್ಸಸ್ ಆರ್ತಿ ಅವ್ರ ಕೌನ್ಸಿಲನ್ನು ಭೇಟಿ ಮಾಡಿ ಸರ್ಟಿಫೈ ಮಾಡ್ತೀವಿ ಕೇಸ್ ಹೇಗೆ ಬೆಳವಣಿಗೆ ಆಗ್ಬೋದು ಅಂತ. ಗುಡ್ ಲಕ್. ಥ್ಯಾಂಕ್ ಯು. ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆಯಿಂದ ಹೊರಗೆ ಕಾಯ್ತಾ ಇರ್ತೀವಿ. ನಿರ್ಧಾರ ಆಗ್ಬಿಡುತ್ತೆ. ಬೇಗ ಆದರೆ ಒಳ್ಳೇದು. ಮದುವೆ ತಯಾರಿ ನಡೀತಿದೆ. ನನ್ನನ್ನು ಕೇಳಲ್ವಾ? ತಪ್ಪು ತಿಳುವಳಿಕೆ ಆಗಿದೆ ನಿಮಗೆ. ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ಕೇಳಿ ಏನು ಅಂತ. ನಾನು ಆದಿ ಮದುವೆಗೆ ನನಗೆ ಇಂಟ್ರೆಸ್ಟ್ ಇಲ್ಲ. ಒಂದೇ ಒಂದು ಮಾತು ನಾನು ನಿಮ್ಗೆ ಹೇಳಲೇಬೇಕು ಪ್ಲೀಸ್.
ಕೇಳಲೇಬೇಕು ಅಂತ ನೀವು ನನಗೆ ತಾಕೀತು ಮಾಡೋ ಹಾಗಿಲ್ಲ. ತಾಕಿತ್ತಲ್ಲ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಖಂಡಿತ ನಾನು ಆದಿ ಮದುವೆ. ಬನ್ನಿ, ಇಬ್ಬರನ್ನು ಕೂರಿಸಿ ಒಟ್ಟಿಗೆ ಕೌನ್ಸಿಲಿಂಗ್ ಮಾಡ್ತಾರೆ ಇವತ್ತು. ಈ ಸೆಷನ್ನಲ್ಲಿ ಎಲ್ಲ ನಿರ್ಧಾರ ಆಗುತ್ತೆ. ಬನ್ನಿ ಸರ್.